ಆಸೆ ಧಾರಾವಾಹಿಯ ಪಾರ್ಟ್ 2 ವಿಡಿಯೋನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಶುರುವಿನಲ್ಲಿ ರಂಗನಾಥ್ ಅವರು ಮೀನಾ ಅವರ ತಂದೆಯ ಫೋಟೋವನ್ನು ಕಬೋರ್ಡ್ನಿಂದ ತೆಗೆದು ಹಿಡಿದುಕೊಂಡು ಬಿಟ್ಟು, ಸೀನಪ್ಪನವರೇ, ನಾನು ಮಾಡಿದ ಪಾಪದ ಕೆಲಸಕ್ಕೆ ಇವತ್ತಿಗೆ 1 ವರ್ಷ. ನಾನು ನಿಮ್ಮ ಮನೆಯನ್ನು ಕತ್ತಲು ಮಾಡಿದ್ರು, ನೀವು ನನ್ನ ಮನೆಯನ್ನು ಬೆಳಕು ಮಾಡಿಬಿಟ್ಟು ಹೊರಟು ಹೋದ್ರಿ ಅಂತ ಹೇಳಿ ಆ ಫೋಟೋವನ್ನು ಕನ್ನಡಿಯ ಹತ್ತಿರ ಇಟ್ಟು, ಸೀನಪ್ಪನವರೇ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತಾ? ನಿಮ್ಮ ಮಗಳು ಈ ಮನೆಯಲ್ಲಿ ಪಡಪಾರದ ಕಷ್ಟಪಡುತ್ತಾ ಇದ್ದಾಳೆ ಕಣ್ರಿ. ಹಗಲೆನ್ನದೆ ರಾತ್ರಿ ಎನ್ನದೆ ಕತ್ತೆ ಹಾಗೆ ಚಾಕ್ರಿ ಮಾಡ್ತಾ ಇದೆ ಆ ಮಗು. ಅತ್ತೆ ಅಂದಿದ್ದನ್ನು ಅನ್ನಿಸ್ಕೊಂಡು, ಗಂಡ ಮಾಡಿದ್ದನ್ನು ಸಹಿಸ್ಕೊಂಡು, ವಾರ್ಗಿತ್ಯರು ಮಾಡುವ ಅವಮಾನಗಳನ್ನು ಸಹಿಸ್ಕೊಂಡು ಒದ್ದಾಡ್ತಾ ಇದೆ ಕಣ್ರಿ ಆ ಜೀವ. ಇದಕ್ಕ ಸೀನಪ್ಪನವರೇ ನಾನು ಇಷ್ಟು ಹಠ ಮಾಡಿ ಈ ಮನೆಗೆ ಆ ಮಗುನ ಕರ್ಕೊಂಡು ಬಂದಿದ್ದು ಅನ್ನಿಸ್ತಾ ಇದೆ ಸೀನಪ್ಪನವರೇ. ಒಂದು ಮಾತು ಹೇಳಲ್ಲ ಸೀನಪ್ಪನವರೇ, ನೀವೇನಾದರೂ ಬದುಕಿದ್ದಿದ್ರೆ ನಿಮ್ಮ ಪಾದವನ್ನು ಹಿಡ್ಕೊಂಡು ಕ್ಷಮೆ ಕೇಳಿಬಿಡ್ತಾ ಇದ್ದೆ. ನೀವು ಒಂದೇ ಸರ್ತಿ ಉಸಿರು ಬಿಟ್ಟುಬಿಟ್ರೆ, ಆದರೆ ಆ ಮಗು ಪ್ರತಿನಿತ್ಯ ನಿಟ್ಟುಸಿರನ್ನು ಬಿಟ್ಟು ಕಟ್ಕೊಂಡು ಬದುಕುತ್ತಾ ಇದೆ. ಕ್ಷಮಿಸಿ, ನನ್ನನ್ನು ಕ್ಷಮಿಸಿಬಿಡಿ ಸೀನಪ್ಪ ಅಂತ ಹೇಳಿ ರಂಗನಾಥ್ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ ಸೀನಪ್ಪನವರ ಫೋಟೋ ಮುಂದೆ ನಿಂತು. ಅಷ್ಟರಲ್ಲಿ ಮೀನಾ ಬಂದು ರಂಗನಾಥ್ ಅವರ ಭುಜದ ಮೇಲೆ ಕೈ ಇಟ್ಟರೆ, ಆಗ ರಂಗನಾಥ್ ಅವರು ತಿರುಗಿ ನೋಡಿದರೆ ಮೀನಾ ಇರ್ತಾಳೆ. ಆಗ ಮೀನಾ ಕೂಡ ರಂಗನಾಥ್ ಅವರನ್ನು ಅಳ್ತಾ ಹಗ್ ಮಾಡ್ಕೋತಾಳೆ. ಆಗ ರಂಗನಾಥ್ ಅವರು ಕೂಡ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾರೆ. ನಂತರ ಮೀನಾ, ಮಾವ, ಯಾಕೆ ಮಾವ ಅಳ್ತಾ ಇದ್ದೀರಾ? ಏನಾಯಿತು ಮಾವ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ರಂಗನಾಥ್ ಅವರು ಕೊಳೆ ಅಂಟಿರುವ ಮೈಯನ್ನು ಸೋಪು, ಶಾಂಪು ಹಾಕಿ ತೊಳೆದುಕೊಳ್ಳಬಹುದು. ಕಪ್ಪಾಗಿರುವ ಬೆಳ್ಳಿಯನ್ನು, ಹುಣಸೆ ಹಣ್ಣನ್ನು ಹಚ್ಚಿ ತೊಳೆಯಬಹುದು. ಆದರೆ ಪಾಪ ಪ್ರಜ್ಞೆಯಲ್ಲಿ ಒದ್ದಾಡುತ್ತಿರುವಂತಹ ಈ ಅಂತರಾತ್ಮವನ್ನು ಯಾವುದರಲ್ಲಿ ತೊಳೆದು ಸ್ವಚ್ಛ ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ತಾಯಿ, ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿ ರಂಗನಾಥ್ ಅವರು ಅಳ್ತಾ ಹೇಳ್ತಾರೆ. ಆಗ ರಂಗನಾಥ್ ಅವರು, ಗೊತ್ತಿಲ್ಲದೆ ನಿಮ್ಮ ತಂದೆಯ ಅಂತ್ಯಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ಆದರೆ ಗೊತ್ತಿದ್ದು ನಿನ್ನ ಸಂತೋಷಕ್ಕೆ ನಾನೇ ಅಂತ್ಯವನ್ನು ಅಡ್ಬಿಟ್ನಲ್ಲ ತಾಯಿ. ತಂದೆಯನ್ನು ಕಳ್ಕೊಂಡು ನೋವಿನಲ್ಲಿ ಇದ್ದಂತಹ ನಿಮ್ಮ ತಾಯಿ ತಂಗಿಯಿಂದ ದೂರ ಮಾಡಿಬಿಟ್ಟೆ. ನನ್ನ ಪಾಪವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ನಾನು ಜನ್ಮ ಕೊಟ್ಟ ನನ್ನ ಮಗನಿಗೆ 27 ಲಕ್ಷ ಹಣ ಕೊಟ್ಟು ನಿನ್ನ ಬದುಕನ್ನು ಮಾರಾಟಕ್ಕೆ ಇಟ್ಟುಬಿಟ್ಟೆ ತಾಯಿ ಅಂತ ರಂಗನಾಥ್ ಅವರು ಅಳ್ತಾರೆ. ಹಾಗೆ ಕೈ ಹಿಡಿದ ಹೆಂಡತಿಯದು ಬೆಂಕಿ ಉಗುಳು ಬಾಯಿ ಅಂತ ಗೊತ್ತಿದ್ದು ಆ ಬಾಯಿಗೆ ನಿನ್ನನ್ನು ಆಹಾರ ಮಾಡಿಬಿಟ್ಟೆ. 3 ಹೊತ್ತು ಅನ್ನ ಕೊಟ್ಟು ತಂದೆಗೆ, 3 ಅನ್ನ ಕೊಡುತ್ತಿದ್ದ ತಂದೆಗೆ ಪಿಂಡ ಇಡೋ ಅನ್ನದ ದಿನವನ್ನು ತಂದುಬಿಟ್ಟಿನಲ್ಲೇ ತಾಯಿ. ನನ್ನ ಬಾಯಿ ತುಂಬ ಅಣ್ಣ ಅಂತ ಕರೀತಾ ಇದ್ದಂಥ ಕುಸುಮ ಕೂಡ ನಿಮ್ಮಿಂದ ನನ್ನ ಮನೆ ನಾಶ ಆಗೋಯ್ತು ಅಂತ ಅಂದುಬಿಟ್ಲು. ಈ ಪಾಪಿಯಿಂದಾನೇ ನಿನ್ನ ಜೀವನ ಹಾಳಾಗೋಯ್ತು ಅಂತ ನಿನಗೆ ಯಾವತ್ತೂ ಅನಿಸಿಲ್ವಾ ತಾಯಿ ಅಂತ ರಂಗನಾಥ್ ಅವರು ಮೀನಾಗೆ ಕೇಳ್ತಾರೆ. ಆಗ ಮೀನಾ ಕೂಡ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ರಂಗನಾಥ್ ಅವರು 27 ಲಕ್ಷಕ್ಕೆ ನನ್ನ ಬದುಕನ್ನು ಮಾರಾಟಕ್ಕೆ ಇಡೋ ಬದಲು ಓದಿಸಿ IAS IPS ಮಾಡಿದಿದ್ರೆ ರೋಹಿಣಿ, ಶ್ರುತಿಗಿಂತ ದೊಡ್ಡ ಸ್ಥಾನದಲ್ಲಿ ನಾನು ಇರ್ತಾ ಇದ್ದೆ ಮಾವ. ನಿಮ್ಮ ದುಡುಕಿನಿಂದ ನನ್ನ ಬದುಕು ಹಾಳಾಗೋಯ್ತು. ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ನನಗೆ ಒಂದು ದಿನನಾದರೂ ಹೇಳಬೇಕು ಅಂತ ನಿನಗೆ ಅನಿಸಲಿಲ್ಲವೇನೆ ಮಗಳೇ ಅಂತ ರಂಗನಾಥ್ ಅವರು ಮೀನಾಗೆ ಕೇಳಿಬಿಡ್ತಾರೆ. ಆಗ ಮೀನಾ
ಮಾವ ನಿಮಗೆ ಒಂದು ಮಾತನ್ನು ಕೇಳಲ್ಲ ಅಂತ ಕೇಳಿದರೆ, ಕೇಳು ಮಗಳೇ ಕೇಳು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮೀನಾ, ಮದುವೆಯಾಗಿರೋ ಪ್ರತಿ ಹೆಣ್ಣು ಮಗಳು ಗಂಡನನ್ನು ನಂಬಿಕೊಂಡು ಮನೆಯನ್ನು ಬಿಟ್ಟು ಬರ್ತಾಳೆ. ಆದರೆ ಮೊದಲನೇ ಹೆಣ್ಣು ಮಾವ ನಾನು ತಂದೆ ಸ್ಥಾನದಲ್ಲಿ ಇರುವ ಮಾವನನ್ನು ನಂಬಿ ಗಂಡನ ಮನೆಗೆ ಬಂದಿರೋದು. ಏನು ಗೊತ್ತಾ ಮಾವ, ನಾನು ಈ ಮನೆಯಲ್ಲಿ ನಿಮ್ಮ ರೂಪದಲ್ಲಿ ನಮ್ಮ ತಂದೆಯನ್ನು ನೋಡ್ತಾ ಇದ್ದೀನಿ. ನಾನು ಬಡತನದಲ್ಲೇ ಹುಟ್ಟಿದೆ, ಯಾವುದಕ್ಕೂ ಕೂಡ ಗತಿ ಇರಲಿಲ್ಲ. ಆದರೂ ಇಂಥದ್ದೇ ಬೇಕು ಅಂತ ನನಗೆ ಯಾವತ್ತೂ ಯಾವುದರ ಮೇಲೂ ಕೂಡ ಆಸೆಯನ್ನು ಪಟ್ಟಿರಲಿಲ್ಲ. ಹಾಗೆ ಬೇಕು ಅಂತ ಆಸೆ ಪಟ್ಟಿದ್ದು ಒಂದನ್ನೇ ಮಾವ, ನಾನು ಕಳೆದುಕೊಂಡಂತಹ ಆ ಅಪ್ಪನನ್ನು ನಿಮ್ಮ ರೂಪದಲ್ಲಿ ನನಗೆ ಕೊಟ್ಟು ನೀವು ಮಾಡಿದ ತಪ್ಪನ್ನು ತಿದ್ದುಕೊಂಡು ಆಗಿದೆ ಮಾವ. ಯಾವ IPS ಅನ್ನೋ ಪಟ್ಟಾನೂ ಬೇಡ, IAS ಅನ್ನೋ ಪದವಿನೋ ಶ್ರೀಮಂತಿಕೆ ಅನ್ನೋ ದೂರಿಕೆನೂ ನನಗೆ ಬೇಕಾಗಿರಲಿಲ್ಲ. ನನಗೆ ಬೇಕಾದದ್ದು ಒಂದೇ, ಅಪ್ಪ 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 ಅಂತ ಹೇಳಿ ಮೀನಾ ಹೇಳ್ತಾಳೆ. ಹಾಗೆ ಅದು ಒಂದೇ ಮಾವ ನನಗೆ ಬೇಕಾದದ್ದು ಅಂತ ಮೀನಾ ಹೇಳಿದಾಗ, ಮೀನಾ ಮಾತುಗಳನ್ನು ಕೇಳಿ ರಂಗನಾಥ್ ಅವರು ಕಣ್ಣಲ್ಲಿ ನೀರು ಬರ್ತಾ ಇರ್ತಾರೆ. ರಂಗನಾಥ್ ಅವರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ಸಿಕ್ಕಾಪಟ್ಟೆ ಹೇಳ್ತಾನೆ ಇರ್ತಾರೆ. ಹಾಗೆ ಮೀನಾ, ಸಿಕ್ಕಿದ್ದೆ ಮಾವ ಸಂತೋಷ ನಿಮ್ಮಿಂದ. ಆ ಸಂತೋಷ ನನಗೆ ಸಿಕ್ಕಿದೆ, ನನಗೆ ಅಷ್ಟೇ ಸಾಕು. ಕಣ್ಣೀರನ್ನು ನೋಡದೇ ಇರೋ ಕಣ್ಣುಗಳು ಯಾವುದಿದೆ ಮಾವ, ಆದರೆ ಕಣ್ಣೀರನ್ನು ಒರೆಸುವುದಕ್ಕೆ ಅಂತ ಸಿಕ್ಕಿರುವ ಕೈಗಳು ನನ್ನ ಅಪ್ಪಂದು ಅಂತ ಹೇಳಿ ಮೀನಾ ರಂಗನಾಥ್ ಅವರ ಕೈಯನ್ನು ಹಿಡ್ಕೊಂಡು ಹೇಳ್ತಾಳೆ. ರಂಗನಾಥ್ ಅವರಿಗೆ ತಾವು ಮಾಡಿದ ಪಾಪ ಪ್ರಜ್ಞೆ ಸಿಕ್ಕಾಪಟ್ಟೆನೇ ಕಾಡುತ್ತೆ. ಹಾಗೆ ರಂಗನಾಥ್ ಅವರ ಕೈಯನ್ನು ಹಿಡ್ಕೊಂಡು ಮೀನಾ ಅಳ್ತಿರ್ತಾಳೆ. ಈ ಕೈಗಳು ನನ್ನ ಸಂತೋಷಕ್ಕೆ ಕಾರಣ ಮಾವ, ಇವು ಅಂತ ಹೇಳಿ ಸಂತೋಷದಲ್ಲಿ ನಾನು ಬದುಕುತ್ತೇನೆ ಅಂತ ಹೇಳಿ ರಂಗನಾಥ್ ಅವರಿಗೆ ಹೇಳ್ತಿರ್ತಾಳೆ. ರಂಗನಾಥ್ ಅವರ ಕೈಯನ್ನು ಕಣ್ಣಿಗೆ ಒತ್ಕೋತಾಳೆ. ಹಾಗೆ ಕುಡುಗಲ್ಲು ಏಟನ್ನು ತಿಂದೇ ಇರೋ ಪೈರು ಭತ್ತ ಆಗೋದಿಲ್ಲ, ತಡೆಯೋದಕ್ಕೆ ಆಗದೇ ಇರುವ ಭತ್ತ ಅಕ್ಕಿ ಆಗೋದಿಲ್ಲ, ಬೆಂಕಿಯಲ್ಲಿ ಬೇಯದೇ ಇರೋದಕ್ಕೆ ಆಗುವ ಅಕ್ಕಿ ಅನ್ನ ಆಗೋದಿಲ್ಲ. ಅಷ್ಟೆಲ್ಲ ಆದರೂ ಉರಿಯೋ ಖಾರ ಬೀಳದೇ ಇದ್ದರೆ ಆ ಅನ್ನಕ್ಕೆ ರುಚಿನೇ ಸಿಗೋದಿಲ್ಲ. ನೋವು, ಹತಾಶೆ, ಕಣ್ಣೀರು ಎಲ್ಲ ಇದ್ದರೂ ನನ್ನ ಅಪ್ಪ ನನ್ನ ಜೊತೆಯಲ್ಲೇ ಇದ್ದಾರೆ ಅನ್ನೋ ಸಂತೋಷದಲ್ಲಿದ್ದೀನಿ. ನಾಳೆ ನನಗೆ ಜನ್ಮ ಕೊಟ್ಟವರು ಅತಿಥಿ, ಹೆತ್ತ ಅಪ್ಪನೇ ಅತಿಥಿ ಥರ ಬಂದು ಹೋಗ್ತಾರೆ. ತಿಥಿಗೆ ಅವರೇ ಅತಿಥಿ ಥರ ಬಂದು ಹೋಗ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅಲ್ಲಿ ಪೂಜೆ ಮಾಡಿದ್ರು. ನನ್ನ ಆತ್ಮ ನಿಮ್ಮನ್ನು ಅಪ್ಪ ಅಂತ ಒಪ್ಪಿಕೊಂಡಿದೆ. ಅವರು ಇಲ್ಲ ಅನ್ನುವ ಸತ್ಯವನ್ನು ಸುಳ್ಳು ಮಾಡಿದೆ. ನನಗೆ ಅಷ್ಟು ಸಾಕು ಮಾವ ಅಂತ ಮೀನಾ ಹೇಳಿದ್ರೆ, ಆಗ ರಂಗನಾಥ್ ಅವರು ಮೀನಾಗೆ ಕೈ ಮುಗಿತಾರೆ. ಮೀನಾ ಕಾಲಿಗೆ ಬೀಳೋದಕ್ಕೆ ಹೋಗ್ತಾರೆ. ಆಗ ರಂಗನಾಥ್ ಅವರು ಕಾಲಿಗೆ ಬೀಳಕ್ಕೆ ಹೋದಾಗ ಮೀನಾ ಮಾವ ಅಂತ ಹೇಳಿಬಿಟ್ಟು ಹಿಂದೆ ಸರಿತಾಳೆ ಗಾಬರಿಯಿಂದ. ಹಾಗೆ ಮಾವ, ಎಂಥ ಕೆಲಸ ಮಾಡಿಬಿಡ್ತಿದ್ರಿ, ಎಂಥ ತಪ್ಪು ಮಾಡ್ತಾ ಇದ್ದೀರ ಮಾವ, ನೀವು ಹೀಗೆಲ್ಲ ಮಾಡಿದರೆ ನಾನು ಉದ್ಧಾರ ಆಗ್ತೀನ ಮಾವ, ಬೇಡ ಮಾವ, ದಯವಿಟ್ಟು ಬೇಡ ಮಾವ ಅಂತ ಹೇಳಿ ಮೀನಾ ಕೈ ಮುಗಿದು ಹೇಳಿದರೆ, ಆಗ ರಂಗನಾಥ್ ಅವರು ಅಳ್ತಾ, ನೀನು ನನ್ನ ಸೊಸೆ ಅಲ್ಲ ತಾಯಿ, ಮಗಳು ಅಲ್ಲ ಕಂದ, ನಾನು ನಿನ್ನ ಮಗ. ಯಾವ ಜನ್ಮದಲ್ಲಿ ನನ್ನ ತಾಯಿಯಾಗಿದ್ದೀಯೋ ನನ್ನ ಎಲ್ಲ ತಪ್ಪನ್ನು ನಿನ್ನ ಸೆರಗಲ್ಲಿ ಗಂಟು ಹಾಕ್ಕೊಂಡು ನನ್ನ ಮನೆಯನ್ನು ಉದ್ಧಾರ ಮಾಡ್ತಾ ಇದ್ದೀಯಲ್ಲ ತಾಯಿ. ನನ್ನ ಅಮ್ಮ ಕಣೆ ನೀನು, ನನ್ನ ಅಮ್ಮ. ಸಾರ್ಥಕ ಆಯಿತು ನಿನ್ನನ್ನು ನಾನು ನನ್ನ ಸೊಸೆಯನ್ನಾಗಿ ಮಾಡಿಕೊಂಡಿದ್ದಕ್ಕೂ ಅಂತ ರಂಗನಾಥ್ ಅವರು ಹೇಳಿದ್ರೆ, ಆಗ ಮೀನಾ ಅಪ್ಪ ಅಂತ
ಹೇಳ್ಬಿಟ್ಟು ರಂಗನಾಥ್ ಅವರನ್ನು ಬಂದು ಹಗ್ ಮಾಡ್ಕೋತಾಳೆ. ರಂಗನಾಥ್ ಅವರು ಕೂಡ ಅಳ್ತಾ ಮೀನಾಳನ್ನು ಸುಧಾರಿಸ್ತಾ ಇರ್ತಾರೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ. ಇನ್ನೂ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಕೊಡಿ.